ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ನಮೋ ವೆಂಕಟೇಶಾಯ. ಸ್ನೇಹಿತರೆ, ಇವತ್ತು ಶ್ರೀನಿವಾಸ ಮತ್ತು ಪದ್ಮಾವತಿ ಅಮ್ಮನವರ ಕಲ್ಯಾಣೋತ್ಸವ ಇತ್ತು. ಅದರ ಪ್ರಯುಕ್ತವಾಗಿ ನಾನು ಇವತ್ತು ಪ್ರಸಾದ ಮಾಡಿದ್ದೆ. ಪ್ರಸಾದ ಅಂದ್ರೆ ಸತ್ಯನಾರಾಯಣ ಪ್ರಸಾದ ಮಾಡಿದ್ದೆ. ಮತ್ತು ಇವತ್ತು ನನ್ನ ಕನಸಿನ ಮನೆ 10 ವರ್ಷ ಆಯಿತು, ನಮ್ಮ ಮನೆ ಓಪನಿಂಗ್ ಆಗಿ. ಹಾಗಾಗಿ ಅದರ ಪ್ರಯುಕ್ತ ಎರಡೂ ಸೇರಿ ಪ್ರಸಾದವನ್ನು ಮಾಡಿದ್ದೆ. ಯಾವ ಥರ ಮಾಡೋದಂತ ತೋರಿಸ್ತೀನಿ ಬರ್ರಿ ಪ್ರಸಾದನ. ಇದು ನೋಡಿರಿ ಸ್ನೇಹಿತರೆ, ನಮ್ಮ ಮನೆ ಇವತ್ತಿಗೆ 10 ವರ್ಷನ ಆಯಿತು. ಎರಡೂ ಪ್ರಯುಕ್ತ ಸತ್ಯನಾರಾಯಣ ಪ್ರಸಾದವನ್ನು ಮಾಡಿ ತೋರಿಸಿದ್ದೀನಿ. ಬರೀ ಯಾವ ಥರ ಮಾಡೋದಂತ ನೋಡಿರಿ. ಪ್ರಸಾದನ ಕರೆಕ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಏನೇನು ಯಾವ ಥರ ಹಾಕ್ತೀನಿ, ಈ ಥರ ಮಾಡಿದ್ರಂದ್ರೆ ಫುಲ್ ಸಾಫ್ಟ್, ಅಷ್ಟು ಚಲೋ ಪ್ರಸಾದ. ಹೆಂಗೆ ಮಾಡಿರಿ ಅಂತ ಕೇಳಬೇಕು ನೀವು. ಯಾರಿಗೆ ಪ್ರಸಾದ ಕೊಟ್ರೆ ಆ ಥರ ಪ್ರಸಾದ ಆಗುತ್ತಾ. ಆದರೆ ನೀವು ದೇವ್ರ ಪ್ರಸಾದ ಅಂತ ಮಾಡಿದಾಗ ತಾಮ್ರ ಮತ್ತು ಹಿತ್ತಾಳಿ ಪಾತ್ರೆ ಒಳಗೆ ಮಾಡಬೇಕಾಗತ್ತೆ. ಸ್ಟೀಲಿನ ಪಾತ್ರೆ ಯೂಸ್ ಮಾಡಬಾರ್ದು ಅಂತಾರೆ, ಸ್ಟೀಲ್ ಅಥವಾ ಹಿಂಡೆಲಿಯಮ್ನ. ನೋಡಿರಿ, ಈಗ ನಾನೊಂದು ಹಿತ್ತಾಳಿ ಪಾತ್ರೆ ತೊಗೊಂಡೀನಿ. ಅದಕ್ಕೆ 1 ಕಪ್ ತುಪ್ಪ ಹಾಕ್ಕೊಂಡೀನಿ. ಆ ತುಪ್ಪದೊಳಗೆ ಸ್ವಲ್ಪ ದ್ರಾಕ್ಷಿ ಫ್ರೈ ಮಾಡ್ಕೊತೀನಿ. ನೀವು ಯಾವಾಗ 1 ಕಪ್ಪು ಮೆಜರ್ಮೆಂಟ್ ತೊಗೊತಿರಲ್ಲ, ಅದೇ ಕಪ್ಪು ರವೆ, ಸಕ್ಕರೆ, ತುಪ್ಪ ಕರೆಕ್ಟ್ ಇರಬೇಕು, ಈಕ್ವಲಾಗಿ ಇರಲಿ, ಅಂದರೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಬರುತ್ತೆ. ನೋಡಿರಿ, ಈಗ ನಾನು ದ್ರಾಕ್ಷಿ ಫ್ರೈ ಮಾಡಿಕೊಂಡೆ. ಈಗ ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ಗೋಡಂಬಿನೂ ಫ್ರೈ ಮಾಡ್ಕೊರಿ. ಒಂದು 10 ಗ್ರಾಮ್ ತೊಗೊಂಡಿನಿ ನಾನು, ಯಾಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಾಕೊಂತೀನಿ. ಇದೇ ಮೆಜರ್ಮೆಂಟ್ನೊಳಗೆ ನೀವು ಅರ್ಧ kg ತೊಗೊಂಡ್ರೆ, ಅರ್ಧ kg ರವೆ, ಅರ್ಧ kg ಸಕ್ಕರೆ ತೊಗೊಂಡ್ರೆ ನೀವು ಹಾಲು ಒಂದೇ ಜಾಸ್ತಿ ತೊಗೋಬೇಕಾಗತ್ತೆ, ಅರ್ಧ kg ತುಪ್ಪನೂ ತೊಗೋಬೇಕಾಗತ್ತೆ. ಈಗ ಆಯಿತಾ, ಇದೇ ತುಪ್ಪದೊಳಗನ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿದ ತುಪ್ಪದಾಗನ ರವೆ ಹಾಕೋರಿ. ಇದು ಬಾಂಬೆ ರವೆ. ನೀವು ಒಂದು 4 ಕಪ್ ಅಂದರೆ ಒಂದು 50 ಗ್ರಾಮು ರವೆ ತೊಗೊಂಡಿನಿ. ಬಟ್ ನೀವು ಗ್ರಾಮ್ನಾಗ ತೊಗೊಂಡ್ರೆ 50 ಗ್ರಾಮ್ ತೊಗೊಂಡ್ರೆ 50 ಗ್ರಾಮ್ ತುಪ್ಪ, 50 ಗ್ರಾಮ್ ರವೆ, 50 ಗ್ರಾಮ್ ಸಕ್ಕರೆ ತೊಗೋಬೇಕಾಗತ್ತೆ. ಕಪ್ ತೊಗೊಂಡ್ರೂ ಸೇಮ್ ಮೆಜರ್ಮೆಂಟ್ ತೊಗೋಬೇಕು. ನೋಡಿರಿ, ರವೆ ಎಷ್ಟು ಚಂದ ಕುದಿಯಾಕೆ ಕುದೈತೆ ಅಂದ್ರೆ ನೋಡ್ರಿ, ಇಲ್ಲಿ ಸ್ಪೂನ್ನಾಗ ತೊಗೊಂಡ್ರೂ ಸ್ಪೂನ್ನಾಗ ಕುದಿತೈತಿ. ಇಷ್ಟು ಹಿಂಗೆ ಕುದಿಬೇಕದು, ಕಡಿಮೆ ಕನ್ಸಿಸ್ಟೆನ್ಸಿ ಆಗಬಾರ್ದು ತುಪ್ಪದ್ದು ಯಾವುದೂ. ಈ ಥರ ಆತಂದ್ರೆ ಕರೆಕ್ಟ್ ಆಗುತ್ತೆ. ನೋಡಿರಿ, ಈಗ ನಾನು 4 ಕಪ್ಪು, ನೀವು ಯಾವ ಕಪ್ಪಿಲ್ಲೇ ರವೆ ತೊಗೊತಿರಲ್ಲ ಅದರಲ್ಲೇ 4 ಕಪ್ ಹಾಲು ಹಾಕ್ಕೊಂಡೀನಿ. ಇನ್ನೊಂದು ಮೇನ್ ಏನಂದ್ರೆ, ನಾನು ಸತ್ಯನಾರಾಯಣ ಪ್ರಸಾದಕ್ಕೆ ನೀರು ಹಾಕೋದಿಲ್ಲ. ನೀವು ಯಾವತ್ತೂ ಪ್ರಸಾದಕ್ಕೆ ನೀರು ಹಾಕೋಬಾರ್ದು ಸ್ನೇಹಿತರೆ. ನಾವು ಪ್ಯಾಕೆಟ್ ಹಾಲು ತೊಗೊಂಡಿರ್ತೀವಲ್ಲ, ಅಥವಾ ನೀವು ಮನೆ ಹಾಲು ತೊಗೊಂಡಿದ್ರೆ ಕರೆಕ್ಟ್ ಅವ್ರು ಏನು ಕೊಟ್ಟಿರ್ತಾರೆ ಅದೇ ಥರ ಹಾಕಬೇಕು. ಅವ್ರು ಹಾಕಿದ್ರೆ ನಾವೇನು ಮಾಡೋಕ್ಕಾಗಂಗಿಲ್ಲ. ನೋಡಿರಿ, ಈಗ ಹಾಲು ಹಾಕಿ ಒಂದು 2 ನಿಮಿಷ ಕ್ಯಾಪ್ ಮುಚ್ಚಿಟ್ಟಿದ್ದೆ ನಾನು. ಹಾಲು ರವೆ ಜೊತೆ ಹಿಂಗ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊರಿ. ನೋಡಿರಿ ಎಷ್ಟು ಸಾಫ್ಟ್ ಆಗುತ್ತೆ, ಎಷ್ಟು ಚಲೋ ಆಗುತ್ತೆ ಅಂತ ನೋಡಿರಿ ನೀವು. ಈಗ ಇದಕ್ಕೆ ನಾನು ಪ್ರಸಾದಕ್ಕೆ ಒಂದು 2 ಬಾಳೆಹಣ್ಣು ಹಾಕಬೇಕು. ಬಾಳೆಹಣ್ಣು ಹಾಕಬೇಕು. ನಾನು 2 ಬಾಳೆಹಣ್ಣು ತೊಗೊಂಡಿನಿ, ಏಲಕ್ಕಿ ಬಾಳೆಹಣ್ಣು ತೊಗೊಂಡಿನಿ. ನೀವು ದೊಡ್ಡ ಬಾಳೆಹಣ್ಣು ತೊಗೊಂಡ್ರೆ 1 ತೊಗೋರಿ, ಇಲ್ಲಪ್ಪ ಏಲಕ್ಕಿ ಆದರೆ 2. ಜಾಸ್ತಿ ನೀವು ಹೆಚ್ಚಿಗೆ ಹಾಕಿದರೂ ಏನೂ ಪ್ರಾಬ್ಲಮ್ ಇಲ್ಲ. ಹೆಚ್ಚಿಗೆ ಆದಷ್ಟೆಲ್ಲ ಟೇಸ್ಟ್ ಜಾಸ್ತಿ ಆಗುತ್ತೆ. ಈ ಥರ ಕಟ್ ಮಾಡಿ ಹಾಕ್ಕೊಂಡು ಇದಕ್ಕನ್ನು 1 ಕಪ್ಪು ಸಕ್ಕರೆ ಹಾಕ್ಕೋರಿ. ಸೇಮ್ 1 ಕಪ್ಪು ರವೆ ತೊಗೊಂಡಿರ್ತಿಲ್ಲ, 1 ಕಪ್ ಸಕ್ಕರೆ ಹಾಕ್ಕೋರಿ. ಕರೆಕ್ಟ್ ಸ್ವೀಟ್ ಜಾಸ್ತಿನೂ ಆಗೋಲ್ಲ, ಕಡಿಮೆನೂ ಆಗೋಲ್ಲ, ಕರೆಕ್ಟ್ ಆಗುತ್ತೆ. ಈಗ ಬಾಳೆಹಣ್ಣು ಮತ್ತು ಸಕ್ಕರೆನ 2 ಚೆಂದಾಗಿ ಮಿಕ್ಸ್ ಮಾಡ್ಕೊರಿ, ಸ್ಮ್ಯಾಶ್ ಮಾಡ್ಕೊರಿ ಅದ್ರ ಜೊತೆ. ಈಗ ಇದು ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಮೂತ್ ಆಗುತ್ತೆ. ಈಗ ನೋಡಿದ್ರಲ್ಲ, ಈಗ 2 ನಿಮಿಷ ಬೇಯಿಸ್ಕೊಂಡೆ. ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿರಿ ಎಷ್ಟು ಸ್ಮೂತ್ ಆತಲ್ಲ, ಈ ಥರ ಆಗುತ್ತೆ. ನೀವು ಒಂದು ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ಪ್ರಸಾದ ಮಾಡೋಕ್ಕಿಂತ ಮುಂಚೆನೇ ಮನೆಯೊಳಗೆ ತಿನ್ನೋಕ್ಕಂತ ಸ್ವಲ್ಪ ಮಾಡಿ ನೋಡಿರಿ, ಎಷ್ಟು ಚಲೋ ಆಗ್ತೈತಿ. ನೀರು ಹಾಕಬಾರ್ದು ಪ್ರಸಾದ ಮಾಡುವಾಗ. ಒಂದು ಸಣ್ಣ ಪಾತ್ರೆ ಇಟ್ಕೋರಿ ಪ್ರಸಾದ ಮಾಡುವಾಗ ಅಂತನ, ಮಾಡೋಕ್ಕಂತಾನೆ ಒಂದು ಪಾತ್ರೆ ಇಟ್ಕೋರಿ, ಹಿತ್ತಾಳಿ ಅಥವಾ ತಾಮ್ರದ್ದು. ನೋಡಿದ್ರಲ್ಲ ಎಷ್ಟು ಸ್ಮೂತ್ ಆತಂತ. ನೀವು ಒಂದು ಸಲ ಮಾಡಿ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.